ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಫಾರ್ ಜಿನಿಯಸ್. ನಾನು ವಿಜಯ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ ಬ್ಯಾಟ್ರಿಯನ್ನು ಯಾವ ರೀತಿ ಸೇವ್ ಮಾಡ್ಕೋಬಹುದು ಅಂತ ನಿಮಗೆ 5 ಟಿಪ್ಸ್ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ನನಗೆ ತುಂಬಾ ಜನ ನನ್ನ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡಿದ್ರು ಬ್ಯಾಟ್ರಿ ಸೇವ್ ಮಾಡೋದು ಯಾವ ರೀತಿ ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರ ನಾನು ಸಪ್ರೇಟ್ ಆದ ವಿಡಿಯೋ ಮಾಡಿದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ ತಿಳಿಸಿರುವಂಥ 5 ಮೆಥಡ್ ಅನ್ನು ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಬ್ಯಾಟ್ರಿ ಸೇವ್ ಆಗುತ್ತೆ. ಸೊ ಒಂದು ವೇಳೆ ನಿಮ್ಮ ಮೊಬೈಲಲ್ಲಿ 5000-4000 mAh ಬ್ಯಾಟ್ರಿ ಇದ್ರೆ ನಿಮ್ಗೆ ಅಷ್ಟಾಗಿ ಬ್ಯಾಟ್ರಿ ಪ್ರಾಬ್ಲಮ್ ಬರಲ್ಲ. ಬಟ್ 4000 ಗಿಂತ ಬಿಲೋ mAh ಬ್ಯಾಟ್ರಿ ಇರೋರು ಸೊ ಈ ರೀತಿ ಬ್ಯಾಟ್ರಿ ಡ್ರೈನಿಂಗ್ ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಾ ಇರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 5 ಟಿಪ್ಸ್ ಅನ್ನು ಕೊಡ್ತೀನಿ. ಈ 5 ಟಿಪ್ಸ್ ಅನ್ನು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು ನಿಮ್ಮ ಬ್ಯಾಟ್ರಿ ಡ್ರೈನಿಂಗ್ ಪ್ರಾಬ್ಲಮ್ ಇಂದ ನೀವು ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್, ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಇಲ್ಲಿ ಕೆಳಗೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನನ್ನು ತಪ್ಪದೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಗುಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಅದರಲ್ಲಿ ಮೊದಲನೇ ಟ್ರಿಕ್ಸ್ ಬಂದ್ಬಿಟ್ಟು ಸೊ ಮೇನ್ಲಿ 75% ಅಂದರೆ ಮೇನ್ ರೀಸನ್ ಅಂತ ಹೇಳ್ಬೋದು ನಿಮ್ಮ ಬ್ಯಾಟ್ರಿ ಡ್ರೈ ಆಗಲಿಕ್ಕೆ ಅದು ನಿಮ್ಮ ಮೊಬೈಲ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ರನ್ ಆಗ್ತಿರುವಂಥ ಅಪ್ಲಿಕೇಶನ್ಗಳು. ಹೌದು ಫ್ರೆಂಡ್ಸ್, ನೀವು ತುಂಬ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡಿರ್ತೀರಾ, ಬಟ್ ಅದು ಬ್ಯಾಕ್ಗ್ರೌಂಡ್ ಅಲ್ಲಿ ರನ್ ಆಗ್ತಾನೆ ಇರುತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ, ಈ ರೀತಿ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿನ ಡಿಲೀಟ್ ಮಾಡ್ತಾ ಇರ್ತಾರೆ. ಬಟ್ ಬ್ಯಾಕ್ಗ್ರೌಂಡ್ ಹಿಸ್ಟ್ರಿ ನೀವು ಡಿಲೀಟ್ ಮಾಡ್ತಿದ್ರು ಕೂಡ ಅದು ಬ್ಯಾಕ್ಗ್ರೌಂಡ್ ಅಲ್ಲಿ ಅಗೇನ್ ರೀಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಹೌದು, ಸೊ ನೀವು ಎಷ್ಟೇ ಅಪ್ಲಿಕೇಶನ್ ಇಲ್ಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ಕ್ಲೋಸ್ ಮಾಡಿದ್ರು ಕೂಡ ಅಗೇನ್ ಅದು ಸ್ವಲ್ಪ ಟೈಮ್ ಆದ ತಕ್ಷಣ ರೀಸ್ಟಾರ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಹಾಗಾದ್ರೆ ನಾವು ಬ್ಯಾಕ್ಗ್ರೌಂಡ್ ಅಲ್ಲಿ ರನ್ ಆಗ್ತಿರುವಂಥ ಅಪ್ಲಿಕೇಶನ್ ಅನ್ನ ಸ್ಟಾಪ್ ಮಾಡೋದು ಹೇಗೆ ಅಂತ. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಪ್ಲೇಸ್ಟೋರ್ ಅಲ್ಲಿ ನಿಮ್ಮ ಬ್ಯಾಟ್ರಿ ಸೇವರ್ ಅಂತ ಸರ್ಚ್ ಮಾಡಿದ್ರೆ ತುಂಬಾ ಅಪ್ಲಿಕೇಶನ್ ಬರುತ್ತೆ. ಸೊ ಎಲ್ಲ ಅಪ್ಲಿಕೇಶನ್ ಯೂಸ್ ಆಗುತ್ತೆ, ಬಟ್ ಏನಾಗುತ್ತೆ ಅಂದ್ರೆ ಸೊ ಅದು ಒಮ್ಮೆ ಬ್ಯಾಕ್ಗ್ರೌಂಡ್ ರನ್ ಆಗ್ತಿರುವಂಥ ಅಪ್ಲಿಕೇಶನ್ಗಳನ್ನ ಸ್ಟಾಪ್ ಮಾಡುತ್ತೆ, ಬಟ್ ಅಗೇನ್ ಅದು ರೀಸ್ಟಾರ್ಟ್ ಆಗುತ್ತೆ. ಸೊ ಬಟ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ಟಿಪ್ಸ್ ಕೊಡ್ತೀನಿ. ಈ ಟಿಪ್ಸ್ ಅನ್ನು ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಬ್ಯಾಕ್ಗ್ರೌಂಡ್ ಅಲ್ಲಿ ಯಾವುದೇ ಅಪ್ಲಿಕೇಶನ್ ರನ್ ಆಗೋಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಜೊತೆಗೆ ನೀವು ಮ್ಯಾನ್ಯಲ್ ಆಗಿ ಇದನ್ನ ಅಪ್ಲೈ ಮಾಡೋ ಅಗತ್ಯನೇ ಇಲ್ಲ. ಸೊ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೊ ಸೆಟ್ಟಿಂಗ್ ಹೋಗಿ, ಸೆಟ್ಟಿಂಗ್ ಅಲ್ಲಿ ಸಿಸ್ಟಮ್ ಸೆಟ್ಟಿಂಗ್ ಹೋಗಿ ಡೆವಲಪರ್ ಅಕೌಂಟಿಗೆ ಹೋಗಬೇಕಾಗುತ್ತೆ. ಸೊ ಈ ಡೆವಲಪರ್ ಆಪ್ಷನ್ ನೀವು ಕ್ರಿಯೇಟ್ ಆಗಿಲ್ಲ ಅಂದ್ರೆ ಕ್ರಿಯೇಟ್ ಮಾಡ್ಕೋಬಹುದು. ನಾನು ಇದಕ್ಕೋಸ್ಕರ ಡೆವಲಪರ್ ಆಪ್ಷನ್ಸ್ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡಿಕೊಂಡು ಅದರಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ನಾನು ಇವಾಗ ಡೆವಲಪರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಇದರಲ್ಲಿ ನೀವು ಕೊನೆಗೆ ಬಂದರೆ ಸೊ ಇಲ್ಲಿ ಡೌನ್ ಬರ್ತಿದ್ದೇನೆ, ಇಲ್ಲಿ ಆ್ಯಪ್ಸ್ ಅಂತ ಬರುತ್ತೆ. ಸೊ ಈ ಆ್ಯಪ್ಸ್ ಅಂಡರಲ್ಲಿ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ, ಡೋಂಟ್ ಕೀಪ್ ಆಕ್ಟಿವಿಟೀಸ್ ಅಂತ ಇದೆ. ಡೆಸ್ಟ್ರಾಯ್ ಎವ್ರಿ ಆಕ್ಟಿವಿಟಿ ಆಸ್ ಸೂನ್ ಆಸ್ ದ ಯೂಸರ್ ಲೀವ್ಸ್ ಇಟ್. ಸೊ ಇದನ್ನು ನೀವು ಇಲ್ಲಿ ಆನ್ ಮಾಡಬೇಕಾಗತ್ತೆ. ಸೊ ಇದರಿಂದ ಆನ್ ಮಾಡೋದ್ರಿಂದ ಏನು ಲಾಭ ಅಂದರೆ, ನೀವು ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಆಮೇಲೆ ಅದನ್ನು ಕ್ಲೋಸ್ ಮಾಡಿದ ಮೇಲೆ ಅದು ಬ್ಯಾಕ್ಗ್ರೌಂಡ್ ಅಲ್ಲಿ ರನ್ ಆಗಲ್ಲ. ಹೌದು ಫ್ರೆಂಡ್ಸ್, ನೀವು ಎಷ್ಟೇ ಅಪ್ಲಿಕೇಶನ್ ಯೂಸ್ ಮಾಡ್ತೀರಿ ಅದನ್ನು ನೀವು ಕ್ಲೋಸ್ ಮಾಡಿದ ತಕ್ಷಣ ಆಮೇಲೆ ಅದು ಯಾವುದೇ ಕಾರಣಕ್ಕೂ ಬ್ಯಾಕ್ಗ್ರೌಂಡ್ ಅಲ್ಲಿ ರನ್ ಆಗಲ್ಲ, ಜೊತೆಗೆ ರೀಸ್ಟಾರ್ಟ್ ಕೂಡ ಆಗಲ್ಲ. ಸೊ ಫ್ರೆಂಡ್ಸ್, ಇದೊಂದು ಅಲ್ಟಿಮೇಟ್ ಮೆಥಡ್ ಅಂತ ಹೇಳ್ಬೋದು ನಿಮ್ಮ ಬ್ಯಾಕ್ಗ್ರೌಂಡ್ ಅಲ್ಲಿ ರನ್ ಆಗ್ತಿರುವಂಥ ಅಪ್ಲಿಕೇಶನ್ ನ ಸ್ಟಾಪ್ ಮಾಡೋಕೆ. ಸೊ ಫ್ರೆಂಡ್ಸ್, ಇನ್ನು 2ನೇ ಟಿಪ್ಸ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ ಅಪ್ಲಿಕೇಶನ್ ಇಂದ ಬರುವಂಥ ನೋಟಿಫಿಕೇಶನ್ ಇಂದ. ಹೌದು ಫ್ರೆಂಡ್ಸ್, ನಾವು ತುಂಬಾ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡಿರ್ತೀವಿ, ಬಟ್ ಏನಾಗುತ್ತೆ ಅಪ್ಲಿಕೇಶನ್ಗಳಿಂದ ಸೊ ಆವಾಗ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ಹೆಚ್ಚಾಗಿ ನಾವು ನೋಡೋದಾದ್ರೆ ವಾಟ್ಸಪ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಅಥವಾ ಅಮೆಝಾನ್, ಫ್ಲಿಪ್ಕಾರ್ಟ್ ಇರ್ಬೋದು. ಸೊ ಈ ರೀತಿಯಾದಂಥ ನಾನಾ ಅಪ್ಲಿಕೇಶನ್ಗಳಿಂದ ಸೊ ಎನಿ ಟೈಮ್ ನಮಗೆ ನೋಟಿಫಿಕೇಶನ್ ಬಾರಲ್ಲಿ ಬರ್ತಾನೆ ಇರುತ್ತೆ. ಸೊ ಇದರಿಂದ ನಾವು ಮೊಬೈಲ್ ಯೂಸ್ ಮಾಡದಿದ್ರು ಕೂಡ ಆ ನೋಟಿಫಿಕೇಶನ್ ಬಂದಾಗಲ್ಲ ನಮ್ಮ ಮೊಬೈಲ್ ಏನಿದೆ ಅದು ಆನ್ ಆಗುತ್ತೆ, ಡಿಸ್ಪ್ಲೇ ಆನ್ ಆಗುತ್ತೆ. ಸೊ ಇದರಿಂದ ನಮ್ಮ ಬ್ಯಾಟ್ರಿ ಬೇಗನೆ ಖಾಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನೋಟಿಫಿಕೇಶನ್ ನಿಮಗೆ ಪದೇ ಬರೋದ್ರಿಂದ ನಿಮ್ಮ ಬ್ಯಾಟ್ರಿ ಖಾಲಿ ಆಗೋದ್ರ ಜೊತೆಗೆ ನಿಮಗೆ ಕಿರಿಕಿರಿ ಕೂಡ ಆಗುತ್ತೆ. ಸೊ ಇದನ್ನ ತಪ್ಪಿಸ್ಕೊಳ್ಬೇಕಂದ್ರೆ ನೀವು ಏನು ಮಾಡಬೇಕಂದ್ರೆ ಎಲ್ಲ ಅಪ್ಲಿಕೇಶನ್ ನೋಟಿಫಿಕೇಶನ್ ನೀವು ಇಲ್ಲಿ ಆಫ್ ಮಾಡಬೇಕಾಗತ್ತೆ. ಸೊ ನೋಟಿಫಿಕೇಶನ್ ಆಫ್ ಮಾಡಬೇಕಂದ್ರೆ ನೀವು ಮೊದಲು ನಿಮ್ಮ ಸೆಟ್ಟಿಂಗ್ ಹೋಗಬೇಕಾಗತ್ತೆ. ಸೊ ಸೆಟ್ಟಿಂಗ್ಸ್ ಅಲ್ಲಿ ಇಲ್ಲಿ ಆಪ್ಸ್ ಆ್ಯಂಡ್ ನೋಟಿಫಿಕೇಶನ್ ಅಂತ ಆಪ್ಷನ್ ಸಿಗುತ್ತೆ. ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ಮೇಲೆ ಸರ್ಚ್ ಬಾರ್ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಆ್ಯಪ್ ಇನ್ಫೋ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ನಾನು ಮೊಬೈಲಲ್ಲಿ ಯಾವುದೆಲ್ಲ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ಅಪ್ಲಿಕೇಶನ್ ಇಲ್ಲಿ ಡಿಸ್ಪ್ಲೇ ಬರ್ತಿದೆ ಫ್ರೆಂಡ್ಸ್. ಇದರಲ್ಲಿ ನೀವು ಯಾವುದೆಲ್ಲ ನೋಟಿಫಿಕೇಶನ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಬಿಟ್ಟು ಉಳಿದಿರೋದೆಲ್ಲವನ್ನು ಇಲ್ಲಿ ಆಫ್ ಮಾಡ್ಬೋದು. ಸೊ ಅಂದ್ರೆ ನಿಮ್ಗೆ ಇಂಪಾರ್ಟೆಂಟ್ ವಾಟ್ಸಪ್, ಜಿಮೇಲ್ ಈ ರೀತಿ ಅಂತ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಬಿಟ್ಟು ಉಳಿದಿರುವಂಥ ಪ್ರತಿಯೊಂದು ಅಪ್ಲಿಕೇಶನ್ ನೋಟಿಫಿಕೇಶನ್ ನೀವು ಈಸಿಯಾಗಿ ಆಫ್ ಮಾಡ್ಬೋದು ಫ್ರೆಂಡ್ಸ್. ಸೊ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡ್ತಿದ್ದಾಗ ಇಲ್ಲಿ ಆ್ಯಪ್ ನೋಟಿಫಿಕೇಶನ್ ಅಂತ ಬರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಅದನ್ನು ಆನ್ ಇದೆಯಲ್ಲ ಇದನ್ನ ಇಲ್ಲಿ ಆಫ್ ಮಾಡಬೇಕಾಗತ್ತೆ. ಸೊ ಈ ರೀತಿ ನೀವು ಆಫ್ ಮಾಡೋದ್ರಿಂದ ಸೊ ಈ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ನೋಟಿಫಿಕೇಶನ್ ಬರಲ್ಲ. ಸೊ ಇದರಿಂದ ನಿಮ್ಮ ಬ್ಯಾಟ್ರಿ ನೀವು ಸೇವ್ ಮಾಡ್ಕೋಬಹುದು. ಸೊ ಈ ರೀತಿ ನೀವು ಎಲ್ಲ ಅಪ್ಲಿಕೇಶನ್ಗೆ ಮಾಡಬೇಕಾಗತ್ತೆ ಫ್ರೆಂಡ್ಸ್.
ಫ್ರೆಂಡ್ಸ್, ಇನ್ನು ಮೂರನೇ ಟಿಪ್ಸ್ ಬಂದ್ಬಿಟ್ಟು ಮೊಬೈಲ್ನ ಡಿಸ್ಪ್ಲೇ ಅಲ್ಲಿ ಇರುವಂಥ ಸ್ಕ್ರೀನ್ ಆಫ್ ಟೈಮ್. ಸೊ ಸ್ಕ್ರೀನ್ ಆಫ್ ಟೈಮ್ ಏನು ಮಾಡ್ತೀವಿ ನಾವು, ತುಂಬ ಜನ ಏನು ಮಾಡ್ತಾರೆ 1 ಮಿನಿಟ್, 3 ಮಿನಿಟ್ಸ್, 5 ಮಿನಿಟ್ಸ್, ಕೆಲವರು ಹಾಫ್ ಆನ್ ಅವರ್ ಈ ರೀತಿ ಎಲ್ಲ ಸೆಟ್ ಮಾಡ್ತಾರೆ. ಸೊ ಇದರಿಂದ ಅವ್ರು ಅನ್ಕೊಳ್ತಾರೆ ಅವರು ಮೊಬೈಲನ್ನು ಯೂಸ್ ಮಾಡಬೇಕಾದ್ರೆ ಸ್ಕ್ರೀನ್ ಆಫ್ ಆಗಿ ಅವ್ರಿಗೆ ಕಿರಿಕಿರಿ ಆಗಬಾರ್ದು ಅಂತ. ಬಟ್ ನಾವು ತುಂಬ ಟೈಮಲ್ಲಿ ಏನು ಮಾಡ್ತೀವಿ, ಸೊ ಮೊಬೈಲನ್ನು ಇಲ್ಲಿ ಲಾಕ್ ಮಾಡದೆ ನಾವು ಆ ರೀತಿ ಸುಮ್ಮನೆ ಇಟ್ಬಿಡ್ತೀವಿ. ಸೊ ಅಂದರೆ ಕೆಲವೊಮ್ಮೆ ಬ್ಯುಸಿಯಲ್ಲಿ ನಾವು ವರ್ಕ್ ಮಾಡ್ತಿರುವಾಗ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಸ್ಕ್ರೀನ್ ಆನಲ್ಲಿ ಇಟ್ಕೊಂಡು ನಮ್ಮ ಬ್ಯಾಟ್ರಿಯನ್ನು ತುಂಬಾ ಕನ್ಸ್ಯೂಮ್ ಮಾಡುತ್ತೆ. ಸೊ ಆ ಕಾರಣದಿಂದ ನೀವು ಆದಷ್ಟು ಸ್ಕ್ರೀನ್ ಟೈಮನ್ನು ನೀವು ತುಂಬಾ ಕಡಿಮೆ ಮಾಡಬೇಕಾಗತ್ತೆ. ನಿಮ್ಮ ಸೆಟ್ಟಿಂಗ್ ಹೋಗಿ ಅಲ್ಲಿ ಡಿಸ್ಪ್ಲೇ ಸೆಟ್ಟಿಂಗ್ ಹೋಗಿ ಇಲ್ಲಿ ಅಡ್ವಾನ್ಸಲ್ಲಿ ಸ್ಲೀಪ್ ಅಂತಿದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅಂದರೆ ಎಷ್ಟು ಟೈಮಿಗೆ ನಿಮ್ಮ ಮೊಬೈಲ್ ಸ್ಕ್ರೀನ್ ಇದು ಆಫ್ ಆಗಬೇಕನ್ನೋದನ್ನು ಇಲ್ಲಿ ಸೆಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಆದಷ್ಟು ಇಲ್ಲಿ 15 ಸೆಕೆಂಡ್ ಇಡಿ, ಮಿನಿಮಮ್ 15 ಸೆಕೆಂಡ್ ಇಡ್ಬೋದು. ಇಲ್ಲಾಂದರೆ ಸ್ವಲ್ಪ ಜಾಸ್ತಿನೇ ಇಡಬೇಕಾದ್ರೆ 30 ಸೆಕೆಂಡ್ ಇಡಿ, ಅದಕ್ಕಿಂತ ಜಾಸ್ತಿ ಇಲ್ಲಿ ಇಡಬೇಡಿ. ಇದರಿಂದ ನಿಮ್ಮ ಬ್ಯಾಟ್ರಿ ಬೇಗನೆ ಖಾಲಿ ಆಗುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇನ್ನು 4ನೇ ಟಿಪ್ಸ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ನ ಬ್ರೈಟ್ನೆಸ್ ಬಗ್ಗೆ. ಹೌದು, ತುಂಬ ಜನ ಏನು ಮಾಡ್ತಾರೆ, ಆಟೋ ಬ್ರೈಟ್ನೆಸ್ ಅನ್ನು ಸೆಟ್ ಮಾಡ್ತಾರೆ. ಸೊ ಆಟೋ ಬ್ರೈಟ್ನೆಸ್ ಅನ್ನು ಸೆಟ್ ಮಾಡಿದ್ರೆ ನಿಮ್ಗೆ ಲಾಭ ಏನಂದ್ರೆ, ನಿಮ್ಮ ಸನ್ಲೈಟಿಗೆ ಹೋದಾಗ ನಿಮ್ಮ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ, ಹಾಗೆ ಡಾರ್ಕ್ ಪ್ಲೇಸಿಗೆ ಹೋದಾಗ ನೈಟ್ ಆಗ್ತಿದ್ದಾಗೇ ನಿಮ್ಮ ಬ್ರೈಟ್ನೆಸ್ ಕಡಿಮೆ ಆಗುತ್ತೆ. ಸೊ ಇದರಿಂದ ಬ್ಯಾಟ್ರಿ ಸೇವ್ ಆಗ್ಬೋದು ಅಂತ ಅವ್ರು ಅನ್ಕೊಳ್ತಾರೆ. ಬಟ್ ನೀವು ಇಲ್ಲಿ ಆಟೋ ಬ್ರೈಟ್ನೆಸ್ ಅನ್ನು ಸೆಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನಿಮಗೆ ಎಷ್ಟು ಅಗತ್ಯ ಇದೆ ಅದಕ್ಕಿಂತ ಜಾಸ್ತಿ ಬ್ರೈಟ್ನೆಸ್ ಅಲ್ಲಿ ಅದು ಪ್ರೊವೈಡ್ ಮಾಡುತ್ತೆ. ಬಟ್ ಫ್ರೆಂಡ್ಸ್, ನೀವು ಮ್ಯಾನ್ಯಲ್ ಆಗಿ ಬ್ರೈಟ್ನೆಸ್ ಅನ್ನು ಸೆಟ್ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಬೇಕು, ಎಷ್ಟು ಅಗತ್ಯ ಇದೆ ಅಷ್ಟೇ ಬ್ರೈಟ್ನೆಸ್ ಅನ್ನು ಸೆಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮೊಬೈಲ್ ಬ್ಯಾಟ್ರಿಯನ್ನು ಸೇವ್ ಮಾಡ್ಕೊಳ್ಬಹುದು. ಸೊ ಆದ್ದರಿಂದ ನೀವು ಆಟೋ ಬ್ರೈಟ್ನೆಸ್ ಅನ್ನು ಯೂಸ್ ಮಾಡ್ತಿದ್ರೆ ಅದನ್ನ ಇಲ್ಲಿ ಆಫ್ ಮಾಡೋದು ತುಂಬಾನೇ ಒಳ್ಳೆಯದು ಫ್ರೆಂಡ್ಸ್. ಇನ್ನು 5ನೇ ಟಿಪ್ಸ್ ಬಂದ್ಬಿಟ್ಟು ಲೈವ್ ವಾಲ್ಪೇಪರ್. ಹೌದು, ತುಂಬಾ ಜನ ಏನ್ ಮಾಡ್ತಾರೆ, ಡಿಫ್ರೆಂಟ್ ಆದಂತ ಲೈವ್ ವಾಲ್ಪೇಪರ್ ಅನ್ನ ಅವ್ರ ಮೊಬೈಲ್ ಅಲ್ಲಿ ಇಟ್ಕೊಳ್ತಾರೆ. ಸೊ ಇದರಿಂದ ಅವರು ಮೊಬೈಲ್ ತುಂಬಾ ಸ್ಮಾರ್ಟ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಬೇಕಂತ ಅವರು ಅಂದ್ಕೊಳ್ತಾರೆ. ಬಟ್ ನೀವು ಅರ್ಥ ಮಾಡ್ಕೋಬೇಕು, ಈ ಲೈವ್ ವಾಲ್ಪೇಪರ್ ತುಂಬಾನೇ ನಿಮ್ಮ ಮೊಬೈಲ್ ಬ್ಯಾಟ್ರಿಯನ್ನ ಕನ್ಸ್ಯೂಮ್ ಮಾಡುತ್ತೆ. ಅಂದ್ರೆ ನೀವು ಒಂದು ಮೂವಿಯನ್ನು ನೋಡ್ಬೇಕಾದ್ರೆ ಎಷ್ಟು ಬ್ಯಾಟ್ರಿ ಕನ್ಸ್ಯೂಮ್ ಆಗುತ್ತೆ, ಅದರ 25% ಬ್ಯಾಟ್ರಿಯನ್ನ ಈ ಲೈವ್ ವಾಲ್ಪೇಪರ್ಗಳು ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ಹಾಗೆ ಅಷ್ಟೆಲ್ಲ ಫ್ರೆಂಡ್ಸ್, ನೀವು ಲೈವ್ ವಾಲ್ಪೇಪರ್ ಯೂಸ್ ಮಾಡ್ತಿದ್ರೆ ನಿಮ್ಮ ಮೊಬೈಲ್ ನೀವು ಸ್ಕ್ರೀನ್ ಆಫ್ ಮಾಡಿದ್ರು ಕೂಡ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ಸೊ ನೀವೇನಾದ್ರೂ ಹೆಚ್ಚಾಗಿ ಲೈವ್ ವಾಲ್ಪೇಪರ್ ಯೂಸ್ ಮಾಡ್ತಿದ್ರೆ ಅದನ್ನು ಮೊದಲು ಸ್ಟಾಪ್ ಮಾಡಿ ಫ್ರೆಂಡ್ಸ್. ಇದಾಗಿತ್ತು ನನ್ನ ಕಡೆಯಿಂದ ನಿಮಗೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ಸೇವ್ ಮಾಡೋಕೆ 5 ಟಿಪ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಪಕ್ಕ ಯೂಸ್ ಆಗುತ್ತೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಗುಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.